ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ಮಾಡಿದೆ. ಸಾಕಷ್ಟು ಫಲಾನುಭವಿಗಳು ನನ್ನ ಹತ್ರ ಎಲ್ಲ ಚೆನ್ನಾಗಿ ಮಾತಾಡಿಸಿ ವಿಸಿಟ್ ಮಾಡಿ ಅವರೇ ಕಂಡುಹಿಡಿದು ಇದು ಮಾಡಿದ್ದಾರೆ. ಸರ್, ನಾನು ಏನು ಮಾಧವಾರದಿಂದ ಮೆಟ್ರೋ ಮೂಲಕ ನಾನು ವಿಶ್ವೇಶ್ವರಯ್ಯ ಸೆಂಟ್ರಲ್ ಕಾಲೇಜ್ ಹತ್ರ ಇಳ್ಕೊಂಡು ನಂತರ ಅಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ನಾನು ಭೇಟಿ ಮಾಡಿದೆ. ಇದು ಕಾವೇರಿ ಭವನ, ಜಲಮಂಡಳಿ ಮತ್ತು ಗೃಹಮಂಡಳಿ ಇರುವಂಥದ್ದು ರಾಜೀವ್ ಗಾಂಧಿ ವಸತಿ ಮಕ್ಕಳು ಬೆಂಗಳೂರಿನಲ್ಲಿರುವಂತಹ ಸೆಂಟ್ರಲ್ ಕಾಲೇಜ್ ಪಕ್ಕ ಸಿವಿಲ್ ಕೋರ್ಟ್ ಬಂದಿದ್ದು ನಿಮಗೆ ಅಡ್ರೆಸ್ ಹೇಳಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಇದು ರಾಜೀವ್ ಗಾಂಧಿ ವಸತಿ ನಿಗಮ ಇರುವಂತಹ ಜಾಗ. ಈ ಬಿಲ್ಡಿಂಗಲ್ಲಿ 8ನೇ ಫ್ಲೋರು ಮತ್ತು 9ನೇ ಫ್ಲೋರಲ್ಲಿ ಇದಕ್ಕೆ ಹೆಚ್ಚಿನ ಮಾಹಿತಿಯಾಗಿ ನೀವು 8ನೇ ಫ್ಲೋರಲ್ಲಿ ಹೋಗ್ಬೋದು, 9ನೇ ಫ್ಲೋರಲ್ಲಿ ಹೋಗ್ಬೋದು. ಫ್ರೆಂಡ್, ಇದು ನಾನು ಒಳಕ್ಕೆ ಮುಂದೆ ವಿಸಿಟ್ ಮಾಡಿದ್ದೀನಿ. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಸಿಕ್ಕಿ ಪ್ರತಿಯೊಬ್ಬರು ಇಲ್ಲಿ ಮಾತಾಡ್ಸಿದ್ದಾರೆ. ನೆಲಗುಳಿಯಲ್ಲಿ ಆದಷ್ಟು ಬಂದಿವರು ಸೆಟ್ಟಿಹಳ್ಳಿ ಮತ್ತು ಅಮೃತ ಮಹೋತ್ಸವದಲ್ಲಿ ಅಷ್ಟೇ ನಾವು ಬಂದಿದ್ದು ರಾಜೀವ್ ಗಾಂಧಿ ವಸತಿ ಟ್ರೈನ್ ಆಗಿದೆ. ಅವರು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ನಿಮ್ಮ ಹೆಸರು? ಬಸವಣ್ಣ. ಯಾವರು? 22ರಲ್ಲಿ ಅರ್ಜಿ ಹಾಕಿದ್ದು. ಈಗ 25ಕ್ಕೆ ಬಂದಿದೆ. ನಮಗೆ ಎಷ್ಟು ಲಕ್ಷ ಬಂದಿದೆ? 5 ಲಕ್ಷ. 5 ಲಕ್ಷ ಕ್ರೆಡಿಟ್ ಆಗಿದೆಯಾ? ಬ್ಯಾಲೆನ್ಸ್ ಡೇಟಕ್ಕೆ ಎಷ್ಟು ಹೇಳಿದ್ದಾರೆ? ಬ್ಯಾಲೆನ್ಸ್ ಏನು ಹೇಳಿಲ್ಲ. ಎಲ್ಲ ಕ್ಲಿಯರ್ ಆಗಿದೆ. ಮನೆ ಕೊಡ್ತಾರೆ. ಮನೆ ಕೊಡಬೇಕು. ಯಾವ ಊರು? 9ನೇ ತಾರೀಕು ಕೊಡ್ತೀವಿ ಅಂತ ಹೇಳೋರು. ಎಲ್ಲಿ ನಲ್ಗುಡಿ 1 BHK ಫ್ಲಾಟ್. ಯಾವ ಬ್ಲಾಕು? ಎ ಬ್ಲಾಕ್ ಅಲ್ಲ? ಓಕೆ. 5 ಲಕ್ಷ ಬಂದಿದೆ. ಎಷ್ಟು ಬಂದಿದೆ? ಯಾಕಿದ್ದು ಬಸವಣ್ಣ ಅಂತ ಇಲ್ಲಿ ಬಂದಿದೆ ನೋಡಿ. 5 ಲಕ್ಷ ಏನೋ ಅಮೌಂಟ್ ಅಮೃತ ಮಹೋತ್ಸವ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಲ್ಲಿ 5 ಲಕ್ಷಕ್ಕೆ ಬಂದಂಥ ಫಲಾನುಭವಿ ಇವರಾಗಿರ್ತಾರೆ ಅಂತ ಹೇಳ್ತಾ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ಮಾಡಿದೆ. ಇವತ್ತು ಎಲ್ಲ ಸಾಕಷ್ಟು ವಿಷಯಗಳು ತಿಳ್ಕೊಂಡಿದ್ದೀನಿ. ಫ್ರೆಂಡ್, ನಿಮಗೆ ಒಂದೊಂದೇ ವಿಷಯ ಹೇಳ್ತೀವಿ. ಎಲ್ಲ ಫಲಾನುಭವಿಗಳು ಇಲ್ಲಿ ರಾಜೀವ್ ಗಾಂಧಿ ವಸತಿ ಭೇಟಿ ನೀಡಿದರು. ನನಗೂ ಸಹ ಎಲ್ಲ ಮಾತಾಡಿಸ್ಕೊಂಡು ಆದಷ್ಟು ಫೋಟೋಗಳು ಹೊಡೆಸ್ಕೊಂಡು ಎಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆ ಮುಖಾಂತರ ಇಲ್ಲಿ ಬಂದಿರೋ ಈ ನೆಲಗುಳಿಯೋದು ಸಾಕಷ್ಟು ಫಲಾನುಭವಿಗಳು ವಿಸಿಟ್ ಮಾಡಿದರು. ಅಲ್ಲಿ ಏನೋ ಫ್ಲಾಟ್ ಕೊಟ್ಟು ಕೀ ಕೊಡ್ತಾರೆ, ಅದ್ರ ಬಗ್ಗೆ ಸಾಕಷ್ಟು ಜನ ಕೇಳಿದ್ರು. ಇನ್ನಷ್ಟು ಜನ ಡಿಮ್ಯಾಂಡ್ ಲೆಟರ್ಗಳು ಬಂದಿದೆ. ಸೆಟ್ಟಿಹಳ್ಳಿಯಲ್ಲಿ ಡಿಮ್ಯಾಂಡ್ ಲೆಟರ್ಗಳು ಕಳಿಸಿದ್ದಾರೆ. ಅವರು ಸಹ ಅಲ್ಲಿ ವಿಸಿಟ್ ಮಾಡಿದರು. ಒಬ್ಬರಿಗೆ ಇತ್ತೀಚೆಗೆ ರೇಟ್ ಹಾಕಿದ್ದಾರೆ, ಅದ್ರ ಬಗ್ಗೆ ಸಾಕಷ್ಟು ಕೇಳಿದ್ರು. ನಂತರ ಇಲ್ಲಿ ಡಿಮ್ಯಾಂಡ್ ಲೆಟ್ರ್ ಬ್ಯಾಂಕ್ ಲೋನ್ ಅಲ್ಲೇ ಬ್ಯಾಂಕ್ನವ್ರಿದ್ದರು. ಅವ್ರ ಹತ್ರನೂ ಸಹ ವಿಚಾರಿಸಿದ್ರು ಬ್ಯಾಂಕ್ ಲೋನ್ ಯಾವ ರೀತಿ ನಾವು ತಾಂಬೋದು ಅಂತ. ಅಲ್ಲೇ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ದೊಡ್ಡನಾರ್ಮಂಗಲದಲ್ಲೂ ಸಹ ಬಂದಿದ್ದರು. ಅವರು ಸಹ ವಿಸಿಟ್ ಮಾಡಿದ್ರು. ಫ್ರೆಂಡ್, ನಾನು ಎಲ್ಲ ವೀಡಿಯೋ ಕವರ್ ಮಾಡೋಕ್ಕಾಗಲಿಲ್ಲ. ನಾನು ಒಳಗಡೆ ಹೋಗಿ ಮಾತಾಡೋದ್ರಿಂದ ಸ್ವಲ್ಪ ಏನೋ ಕೇಳೋದ್ರಿಂದ ಇಲ್ಲಿ ಸಾಕಷ್ಟು ಜನ ಎಲ್ಲ ಆಚೆಗಡೆ ನಾನು ಮಾತಾಡ್ಸಿದ್ದೀನಿ. ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಫಲಾನುಭವಿಗಳು ಎಲ್ಲರೂ ಯಾರ್ಯಾರು ಸಿಕ್ಕಿದ್ರೆ ಎಲ್ಲರಿಗೂ ಫಲಾನುಭವಿಗಳಿಗೆ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ಅಷ್ಟು ಆತ್ಮೀಯತೆಯಿಂದ ನಮ್ಮನ್ನು ಮಾತಾಡ್ಸಿದ್ದಾರೆ. ಅದು ಚಿರಋಣಿ ಅಂತ ನಾವು ತಿಳಿಸ್ತೀವಿ. ಇನ್ನು ಫ್ರೆಂಡ್ ಗಾಣಿಗಳಿರು ಸಹ ತಿಳಿಸಿದ್ರು. ಗಾಣಿಗಳಿದು ನಾನು ಆದಷ್ಟು ಕೇಳಿದಾಗ ಸದ್ಯದಲ್ಲೇ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕೆಲಸ ಶುರು ಮಾಡಿ ಡಿಮ್ಯಾಂಡ್ ಲೆಟ್ರ್ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಡೇಟ್ ಮಾತ್ರ ಹೇಳಿಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ಬೇರೆ ಕಡೆ ಯಾವ್ಯಾವ ನಿಂತಿದ್ದಾವೋ ಸಾಕಷ್ಟು ಕೇಳಿದಾಗ ಅವರು ತಿಳಿಸ್ತಾ ಇದ್ದಾರೆ. ಸದ್ಯದಲ್ಲೇ ಕೆಲಸ ಶುರು ಮಾಡ್ತೀವಿ ಅಂತ ಯಾವುದೇ ಥರ ಇಲ್ಲಿ ಡೇಟ್ ಕೊಡೋಲ್ಲ, ಹ್ಞೂ ಅಂತಾರೆ ಅಷ್ಟೇ. ಇಲ್ಲಿ ಜಾಸ್ತಿ ಯಾರು ಮಾತಾಡೋಲ್ಲ. ಅದ್ರ ಬಗ್ಗೆ ನಾವು ಕೇಳ್ತಾಯಿದ್ವಿ.
ಇನ್ನು ಸಾಕಷ್ಟು ಅಮೃತ ಮಹೋತ್ಸವ ಅಡಿಯಲ್ಲಿ ತಾಂಡಿರೋ ಫಲಾನುಭವಿಗಳಲ್ಲಿ ಬಂದಿದ್ದರು. ನಿಮ್ಮ ಕಣ್ಣಗೆ ನಾನು ಒಂದಿಬ್ಬರು ನರಗುಳಿ ಇಬ್ಬರು ಸಹ ಅಲ್ಲಿ ಒಬ್ಬರು ಮಾತಾಡೋರು, ಇನ್ನೊಬ್ಬರು ಮಾತಾಡಲಿಲ್ಲ. ಅಲ್ಲೇ ಒಂದು 3-4 ಜನ ಫಲಾನುಭವಿಗಳು ಇದ್ದರು. ಈ ಬಸವಪ್ಪ ಅಂತ ಮಾತನಾಡಿದ್ದಾರೆ. ಮತ್ತು ಇನ್ನೊಬ್ಬರು ನಳಗುಳಿ ಅವ್ರ ಹೆಸರು ಇದೆ, ಅವರು ಇದು ಮಾತಾಡಿದ್ದಾರೆ. ಎಲ್ಲ ವಿಸಿಟ್ ಮಾಡಿ ಬಂದಿರೋ ಅಂಥವ್ರು ಸುಮಾರು 5 ಲಕ್ಷ ರೂಪಾಯಿ ಸ್ಯಾನ್ಸನ್ ಆಗಿದೆ. ಅವ್ರ ಅಕೌಂಟಿಗೆ ನೇರವಾಗಿ ಸ್ಯಾನ್ಸನ್ ಆಗಿದೆ. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ, ಇತ್ತೀಚೆಗೆ ಬಂದಂತಹ ವೆರಿಫೈ ಮಾಡೋಕ್ಕೆ BBMP ಅವರು 2020 ಅವ್ರಿಗೆ ಆಗಿರೋದು ನೋಡಿ. ನಾವು ವಿಷಯ ತಿಳಿಸ್ತೀನಿ. ಈಗ ಇತ್ತೀಚೆಗೆ ಆಗ್ತಾಯಿಲ್ಲ. 2022-23 ಸಾಲಿನಲ್ಲಿ ಇವರು ಅಪ್ಲಿಕೇಶನ್ ಹಾಕಿದ್ದಾರೆ. ನಾನು ಮಾತಾಡ್ಸೋಂಥ ಇವರು ಅಪ್ಲಿಕೇಶನ್ BBMPಯಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಈಗ ಲೋನ್ ಸ್ಯಾನ್ಸನ್ ಆಗಿದೆ. ಈ ಥರ ಅವರು ತಿಳಿಸಿದ್ದಾರೆ. ಅವರೇ ನಿಮಗೆ ತಿಳಿಸಿದ್ದಾರೆ. ನಾವು ಇತ್ತೀಚೆಗೆ ಅರ್ಜಿ ಹಾಕಿದ್ವಲ್ಲ, ಈ 25 ಸಾಲಿನಲ್ಲಿ 24-25 ಸಾಲಿನಲ್ಲಿ ನಾವು ಹಾಕಿರುವಂಥ ಅರ್ಜಿ ವೆರಿಫೈ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ವೆರಿಫೈ ಮಾಡಿದ್ದಾರೆ. ಬಟ್ ಇನ್ನೂ ಅದು BBMP ಹೆಡ್ ಆಫೀಸ್ ಕಾರ್ಪೊರೇಷನ್ಗೆ ಹೋಗಬೇಕು. ಅಲ್ಲೆಲ್ಲ ಪಾಸ್ ಆದಮೇಲೆ ನಮಗೆ ಇಲ್ಲಿ ಸಿಗುತ್ತಾ ಇಲ್ವ ಅಂತ ಅವರು ಹೆಡ್ ಆಫೀಸಲ್ಲಿ BBMP ಹೆಡ್ ಆಫೀಸ್ ಏನಿದೆಯೋ ಅಲ್ಲಿ ವೆರಿಫೈ ಮಾಡಿ ನಮ್ಮನ್ನೇ ಬಂದಾಗ ಮೊಬೈಲ್ಗೆ ಮೆಸೇಜ್ ಬರುತ್ತಂತೆ ಅಂತ ಎಲ್ಲ ಕ್ಲಿಯರಾಗಿ ಅವರು ಅಮೃತ ಮಹೋತ್ಸವ ಅಡಿಯಲ್ಲಿ ತಾಂಡಿರುವಂತಹ ಫಲಾನುಭವಿಗಳು ಮಾಹಿತಿ ಕೊಟ್ಟಿದ್ದಾರೆ. ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಮತ್ತು ನಾವು ಆಗಾಗ ವಿಚಾರಿಸ್ತಾ ಇರಬೇಕಂತೆ ಇಲ್ಲಿ ಫೈಲ್ ಕಳಿಸಿದಾರ ಇಲ್ವ, ನಮ್ಮ ವಾರ್ಡಿನಿಂದ ನಾವು ಸೆಲೆಕ್ಟ್ ಆಗಿದ್ವಲ್ಲ ಇಲ್ಲಿ ನಮ್ಮ ವಾರ್ಡಲ್ಲಿ, ಅವ್ರ ಹತ್ರ ಹೋಗಿ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಫೈಲ್ ಮೂವ್ ಆಗಿದವ ಅಂತ. ಅದಾದಮೇಲೆ ಒಂದು ಸರಿ ಕಾರ್ಪೊರೇಷನ್ BBMP ಆಫೀಸ್ ಹತ್ರ ಹೋಗಿ ವಿಚಾರಿಸ್ಬೇಕಾಗುತ್ತೆ. ಈ ಥರ ಹಿಂದೆ ವಿಚಾರಿಸಿದಾಗ ಅಲ್ಲಿ ಫಾಲೋಡ್ ಮಾಡ್ತಾರೆ ಅಂತ ತಿಳಿಸಿದ್ರು. ಫ್ರೆಂಡ್, ಇಷ್ಟೆಲ್ಲ ನಿಮಗೆ ಮಾಹಿತಿ ಸಿಕ್ತು. ರಾಜೀವ್ ವಸತಿ ಸಾಕಷ್ಟು ಮಾಹಿತಿಗಳು ಸಿಕ್ಕಿದ್ದಾವೆ. ಅದ್ರ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಪ್ರತಿಯೊಬ್ಬರು ಅಲ್ಲಿ ಫಲಾನುಭವಿಗಳು ಬಂದಿದ್ದರು. ಕೆಂಚಪುರ ಅವರವರು ಆಗಿರ್ಬೋದು, ದೊಡ್ಡನಾರ್ ಮಂಡಲ ಆಗಿರ್ಬೋದು, ಜಾಣಿರೆಲ್ಲರೂ ನಿಮ್ಗೆ ತೋರಿಸಿದ್ದೀನಿ. ದೊಡ್ಡನಾರ್ ಮಂಡಲ ಸಾಕಷ್ಟು ಫಲಾನುಭವಿಗಳು ನಳಗುಳಿಯರೇ ಜಾಸ್ತಿ ಇಲ್ಲಿ ಬಂದಿದ್ದರು. ಯಾಕೆಂದರೆ ಅವರಿಗೆ ಕೀ ಕೊಡೋ ಡೇಟ್ ಇದೆಯಲ್ಲ, ನಿಮ್ಗೆ ಗೊತ್ತೇ ಇದೆ, ಇನಾಗ್ರೇಷನ್ ಕೀ ಕೊಡೋ ಟೈಮು. ಹಾಗಾಗಿ ಅಲ್ಲಿ ಸಾಕಷ್ಟು ಜನ ಬ್ಯಾಂಕ್ ಲೋನ್ ಪ್ರೊಸೆಸ್ಗೆ ಅಥವಾ ಈ ರೇಟಿನ ಬಗ್ಗೆ ಆಗಲಿ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಅಲ್ಲಿ ಕೇಳೋಕ್ಕೆ ಸಾಕಷ್ಟು ಜನ ಇವತ್ತು ಬಂದಿದ್ದರು. ಬಸ್ಸು ಇಲ್ಲ ಅಂತಿದ್ರೆ ಬಸ್ ಎಲ್ಲ ಕಡೆ ಓಡಾಡ್ತಿದ್ವು, ಏನು ಸಮಸ್ಯೆ ಆಗಿಲ್ಲ. ಹಾಗಾಗಿ ಫಲಾನುಭವಿಗಳು ಅಲ್ಲಿ ಜಾಸ್ತಿ ಬಂದಿದ್ದರು. ಇನ್ನೂ ಜಾಸ್ತಿ ಬರೋಣ, ಬಟ್ ಏನಪ್ಪ ಅಂದರೆ ಬಸ್ ಸ್ಟ್ರೈಕ್ ಅಂತ ಅಷ್ಟು ಜನ ಬಂದಿಲ್ಲ ನಂಗೆ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇಲ್ಲಿ ನಿಮಗೆ ಮಾಹಿತಿ ಪ್ರತಿಯೊಂದು ನಾನು ಡೀಟೇಲ್ಸ್ ಇಲ್ಲಿ ಕೊಡ್ತಾಯಿದ್ದೀನಿ. 1 BH ಫ್ಲ್ಯಾಟ್ದಾಗಲಿ ಇತ್ತೀಚೆಗೆ ರೇಟ್ ಆಗಿರೋದು 13,20,000 ಆಗಿರ್ಬೋದು. ನಿಮಗೆ ಸಬ್ಸಿಡಿ ಕಳಿಸಿ 10 ಲಕ್ಷ ಜನರಲ್ ಕ್ಯಾಟಗಿರಿ, 9 ಚಿಲ್ಡ್ರೆ SC ST ಈ ಥರ ಆಗಿರುವಂಥ ಇದು 1 BH ಫ್ಲ್ಯಾಟ್ಗಳು ನಿಮಗೆ ಸಂಪೂರ್ಣವಾಗಿ ಆ ಮಾಹಿತಿ ಕೊಡ್ತೀನಿ. ಮತ್ತು ಇನಾಗ್ರೇಷನ್ನು ಸಹ ನಡೆಯುತ್ತೆ. ಇನಾಗ್ರೇಷನ್ನು ಸಹ ನಡೆಯುತ್ತೆ ಈ 1 BH ಫ್ಲ್ಯಾಟು. ಅದ್ರ ಬಗ್ಗೆ ಸಹ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಎಲ್ಲ ವೀಡಿಯೋದಲ್ಲಿ. ಮುಂದೆ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.